ಸಾಹೇಬ್ರೆ, ಹೇಗಿದ್ದೀರಾ? ಹ? ಇದೀನಿ. ನೀನ್ ಹೇಗಿದ್ಯಾ? ಇದ್ದೀನಿ. ನೋ ನೋ ಒಂಚೂರು. ಮಾಮ್, ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡು ಬೇವರ್ತಾ ಇದೀಯಾ? ಟೀ ಅಂಗಡಿನ ನೋಡೋಕೆ ಅಜಿತ್, ಶ್ರವಣ್, ಸಂಗೀತ ಹೋಗಿದಾರಲ್ಲ, ಅಲ್ಲಿ ಅಜಿತ್ ಮತ್ತೆ ಆ ಭೂಮಿ ಒಂದಾದ ಹಾಗೆ, ಇಬ್ರು ಕಾಂಪ್ರಮೈಸ್ ಆದ ಹಾಗೆ ಕನ್ಸು. ಅದು ಕನ್ಸಾಗೆ ಉಳಿಯುತ್ತೆ. ಡೋಂಟ್ ವರಿ ಮಾಮ್. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯ ಬೇಬಿ? ಮಾಮ್, ಅಜಿತ್ ಒಳ್ಳೆಯವನೇ, ಆದ್ರೆ ದುರಂಕಾರಿ, ಕೋಪಿಷ್ಟ, ತುಂಬಾ ಈಗೋ ಇರೋ ವ್ಯಕ್ತಿ. ಇನ್ನು ಆ ಟೀ ಅಂಗಡಿ ಬಲೆ ಸ್ವಾಭಿಮಾನಿ. ಆಸ್ಪತ್ರೆಯಲ್ಲಿ ಅವಳಿಗೆ ಅವಮಾನ ಆದಾಗಿಂದ ಅವಳು ಅಜಿತ್ನ ಕ್ಯಾರೆ ಅಂತಿಲ್ಲ. ಅದಕ್ಕೆ ಅಲ್ವಾ ಪೊಲೀಸ್ ಆಗ್ಬೇಕು ಅನ್ನೋ ನೆಪ ಇಟ್ಕೊಂಡು ಈ ಮನೆಯಿಂದ ಹೋಗಿರೋದು. ಹಾಗಂತೀಯ? ಹೌದು ಮಾಮ್. ಮದ್ವೆ ಅನ್ನೋ ಹೆಸರಲ್ಲಿ ಅವಳು ಈ ಮನೆಗ್ ಬಂದು 1 ವರ್ಷ ಆಯ್ತು. ಯಾವತ್ತೂ ನೆನ್ಪಾಗ್ದೇ ಇರೋ ಅಪ್ಪ ಅಪ್ಪನ್ ಕನ್ಸು ಇದು ಸಡನ್ ಆಗಿ ಹೇಗ್ ನೆನ್ಪಿಗ್ ಬಂತು? ಅವ್ರ ಅಪ್ಪ ಏನಾದ್ರೂ ಕನ್ಸಲ್ ಬಂದು ಕೋಲ್ ತಗೊಂಡ್ ಹೊಡೆದ್ನಾ, ನೀನೇನಾದ್ರು ಪೊಲೀಸ್ ಆಗಿಲ್ಲ ಅಂದ್ರೆ ನಿನ್ ಕಾಲ್ ಮುರಿತೀನಿ ಅಂತ? ಅಜಿತ್ ಭೂಮಿಗೆ ಸೆಟ್ ಆಗಲ್ಲ, ಮುಂದೆ ಸೆಟ್ ಆಗೋದಕ್ಕೂ ಸಾಧ್ಯ ಇಲ್ಲ. ಮಾಮ್, ಅವ್ರು ಯಾವತ್ತೂ ಇನ್ ಒಂದ್ ಆಗೋದಿಲ್ಲ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಮಾಮ್, ಜಸ್ಟ್ ಚಿಲ್. ಯಾಕೆ ಏನಾಯ್ತು? ಇಬ್ರು ಒಳ್ಳೆ ರೂಮ್ಗೆ ಯಾವ್ದೋ ದೆವ್ವ ಬಂದಿರೋ ತರ ನೋಡ್ತಾ ಇದೀರಾ. ನಚ್ಚಿ. ನೀವಿಬ್ರು ಹೀಗಿರೋದನ್ನ ನೋಡಿ ನಂಗೆ ಹಳೆ ದಿನಗಳು ನೆನಪಾಯ್ತು. ಅಮ್ಮ ಮಗಳು, ಒನ್ ಟೀಮ್ ಒನ್ ವಿನ್. ಆಕ್ಚುಲಿ ಅಮ್ಮ ಮಗಳು ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ ನಿಮ್ ಬಾಂಡಿಂಗ್ ಅಲ್ವಾ? ಅದು ನಚ್ಚಿ, ಆ, ನಂಗೆ ಯಾಕೋ ಮನೇಲಿ ಇರೋಕ್ ಆಗ್ತಿಲ್ಲ. ಮೊದ್ಲಿನ ತರ ಯಾರು ನನ್ ಜೊತೆಗ್ ಮಾತಾಡ್ತಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾಮ್ ಹೇಳ್ತಾ ಇದ್ರು. ಸಮಾಧಾನ ಮಾಡ್ತಾ ಇದ್ದೆ. ಐ ಆಮ್ ಪ್ರೌಡ್ ಆಫ್ ಯು. ನೀನಲ್ದೆ ಅತ್ತೆಗೆ ಇನ್ ಯಾರು ಸಮಾಧಾನ? ಅತ್ತೆ ಬದುಕಿರೋದೇ ನಿನ್ಗೋಸ್ಕರ ಅಲ್ವಾ? ಸೊ ಯು ಶುಡ್ ಆಲ್ವೇಸ್ ಬಿ ಕೈಂಡ್. ಅಂಡ್ ಮೋರ್ ಓವರ್, ನೀನು ಚಿಲ್ ಮಾಮ್ ಅಂತ ಹೇಳಿರೋ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಆಗಿದ್ದನ್ನೆಲ್ಲ ಮರೆತು ಹೀಗೆ ನೀವಿಬ್ರು ಹ್ಯಾಪಿ ಆಗಿರ್ಬೇಕು. ಓಕೆ ಸರಿ, ನಾನು ಹೋಗಿ ಟೆಸ್ಟ್ ಚೇಂಜ್ ಮಾಡ್ಕೊಂಡು ಬರ್ತೇನೆ. ಓಕೆನಾ? ಸದ್ಯ ನಮ್ಮ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಅವನು. ಹೌದು ಮಾಮ್, ಇನ್ಮೇಲೆ ನಾವು ಸುತ್ತಮುತ್ತ ನೋಡ್ಕೊಂಡ್ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಅಪಾಯ. ಯು ರೈಟ್. ಭೂಮಿ ಅತ್ತೆ, ಆಗಿಂದ ಲಕ್ಷ್ಮಿ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಮೋಸ್ಟ್ಲಿ ನಾನ್ ನಿನ್ನ ನೋಡಕ್ ಬಂದಿರೋ ವಿಚಾರ ಅವ್ರಿಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಮಾತಾಡ್ಬಿಟ್ಟು ಅದೇನ್ ವಿಷಯ ಅಂತ ಕೇಳಿ ತಗೋ ಮಾತಾಡ್. ಹಲೋ ಲಕ್ಷ್ಮಕ್ಕ, ಹೇಗಿದ್ಯಾ? ಅಂಗಡಿ ಎಲ್ಲ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಸಾರಿ ಲಕ್ಷ್ಮಕ್ಕ, ಇಲ್ಲಿ ಫೋನ್ ಉಪಯೋಗಿಸಾಗಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದಾಗಿಂದ ನಿನಗೆ ಫೋನ್ ಮಾಡಿಲ್ಲ. ಅದ್ ಸರಿ, ಅತ್ತೆ ನನ್ನ ನೋಡಕ್ ಬರ್ತಿದ್ದಾರೆ ಅಂತ ನಿನಗ್ ಗೊತ್ತಿತ್ತಾ? ಅದಕ್ಕೆ ಕಾಲ್ ಮಾಡಿದ ಲಕ್ಷ್ಮಕ್ಕ. ಭೂಮಿ, ನಾನ್ ಇವಾಗ ಏನ್ ಕೇಳ್ತೀನೋ ಅದಕ್ ಆ ಹೋ ಇಷ್ಟೇ ಉತ್ತರ ಕೊಡು. ನಿನ್ ಜೊತೆ ಯಾರಾದ್ರೂ ಇದ್ದಾರ ಪಕ್ಕದಲ್ಲಿ? ಹಾ, ಇವಾಗ ಏನಾದ್ರೂ ಒಂದ್ ನೆಪ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಬಾ. ಹಾ ಲಕ್ಷ್ಮಕ್ಕ, ನೀವ್ ಮಾತಾಡ್ತಾ ಇರೋದು ನನಗ್ ಸರಿಯಾಗಿ ಕೇಳಿಸ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣುತ್ತೆ. 1 ನಿಮಿಷ ಇರು, ಆ ಕಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಹೋಗು ಹೋಗು, ಮಾತಾಡ್ಕೊಂಬ ಹೋಗು. ಹಲೋ ಅಜಿತಾ, ಮಾತಾಡ್ದ್ಯಾ? ಲಕ್ಷ್ಮಕ್ಕ, ಹೀಗೆ ಹೇಳು, ನಾನ್ ಸೈಡಿಗೆ ಬಂದ್ ಮಾತಾಡ್ತಾ ಇದ್ದೀನಿ. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಹೇ ಭೂಮಿ, ಸಾಹೇಬ್ರು ನಾನು ನೀನು ಅನ್ಕೊಂಡಷ್ಟು ಒಳ್ಳೆಯವ್ರಲ್ಲ ಕಣೆ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ತಲೆಗೆಲ್ಲ ಕೆಟ್ಟಿದ್ಯಾ? ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ನಿಮ್ಗೆ ಸಾಹೇಬ್ರ ಕಂಡ್ರೆ ಎಷ್ಟ್ ಇಷ್ಟ ಅನ್ನೋದು ನನಗೆ ಗೊತ್ತು. ಆದ್ರೆ ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ ಭೂಮಿ. ಸತ್ಯನ, ಬಾಕಿ ಮುಂದೆ ನಾನು ಬೇಡಿ ಕೊಡ್ಸಿಲ್ಲ ಅಂದ್ರೆ ಭೂಮಿ ನನಗೆ ನಿಜವಾಗ್ಲೂ ಹತ್ರ 100 ಖಂಡಿತ. ಅಂದ್ರೆ ಬಾಕಿಯಮ್ಮ ಜೈಲಲ್ಲಿ ಇರೋದೆ ನನಗೂ ಭೂಮಿಗೂ ಒಳ್ಳೇದು. ಏ ಭೂಮಿ, ಇವ್ರನ್ನ ನಂಬ್ಕೊಂಡ್ರೆ ಭಾಗ್ಯಕ್ಕ ಪರ್ಮನೆಂಟ್ ಆಗಿ ಜೈಲಲ್ಲೇ ಉಳಿಯೋ ಹಾಗಾಗುತ್ತೆ ಭೂಮಿ. ನಾವ್ ಹೇಗಾದ್ರೂ ಮಾಡಿ ಭಾಗ್ಯಕ್ಕನ್ ಬಿಡಿಸ್ಕೊಳ್ಳೇಬೇಕು. ಇದನ್ ಹೇಳೋಣ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು ಭೂಮಿ. ನೋಡು, ನೀನೇನು ಚಿಂತೆ ಮಾಡ್ಬೇಡ. ನನ್ನ ಅಮ್ಮನ್ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಷಾರು ಭೂಮಿ, ಅವ್ರ ಮಾಯಿದ್ ಮಾತ್ಗೆ ನೀನ್ ಮರಳಾಗ್ಬೇಡ. ಸರಿ ಅಕ್ಕ. ಅಜಿತಾ, ಈ ಸಲ ಒಳ್ಳೆ ಟೈಮ್ಗೆ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ ನೋಡು. ಬೇಸ್ಗೆ ಮುಗಿಯಕ್ಕೂ ಟ್ರೈನಿಂಗ್ ಶುರು ಆಗೋಕ್ಕೂ ಕರೆಕ್ಟ್ ಆಗಿ ಆಯ್ತು. ಭೂಮಿಗೆ ಒಂಥರ ಅಡ್ವಾಂಟೇಜ್ ನೋಡಿದ್ದು, ಬಿಸ್ಲೇ ಇಲ್ಲ. ಕರೆಕ್ಟ್, ಇಲ್ಲ ಸುಸ್ತಾಗ್ಬಿಡೋಳು ಅವಳು. ಮತ್ತೆ ಭೂಮಿ, ಲಕ್ಷ್ಮಿ ಅವ್ರ ಜೊತೆ ಮಾತಾಡ್ದ್ಯಾ? ಏನ್ ಹೇಳಿದ್ರು ಅವರು? ಮಾತಾಡ್ದೆ ಅತ್ತೆ, ಅಂತದೇನಿಲ್ಲ. ನಾನ್ ಹೇಗಿದ್ದೀನಿ ಅಂತ ವಿಚಾರಿಸ್ಕೊಳ್ಳೋದಕ್ ಫೋನ್ ಮಾಡಿದ್ರು ಅಷ್ಟೇ. ಹೌದಾ? ಪಾಪ, ನಿನ್ ಮೇಲೆ ಎಷ್ಟು ಕಾಳಜಿ ನೋಡು. ಆ ಶ್ರವಣ, ಅಜಿತ ಭೂಮಿ ಮಾತಾಡ್ಲಿ. ಇದನ್ನೆಲ್ಲ ಅರ್ಧಂಬರ್ಧ ತೋರಿಸ್ತೆ ತಾನೆ, ಆಗ್ಲೇ ಪೂರ್ತಿ ತೋರ್ಸು ನಡಿ. ನೀವಿಬ್ರು ಮಾತಾಡಿ. ಇರು ಮತ್ತೆ. ಸಾಹೇಬ್ರೆ, ಭಾಗ್ಯಮನ್ ಬಿಡಿಸೋ ಕೇಸ್ ವಿಷಯ ಎಲ್ಲಿಗ್ ಬಂತು?
ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹೌದಾ? ಡೋಂಟ್ ವರಿ, ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕಾಗಿರೋ ಜವಾಬ್ದಾರಿ ನಂದು. ನೀವ್ ತೋರಿಸ್ತಾ ಇರೋ ಕಾಳಜಿ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಹಾಗೆ ಇನ್ನೊಂದ್ ವಿಷಯ, ನಮ್ಮಿಬ್ರು 1 ತಿಂಗಳು ಗಡುವು ಇವತ್ತಿಗೆ ಮುಗೀತು. ಇನ್ ಮುಂದೆ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ನೀವ್ ಯಾರೋ, ನಾನ್ ಯಾರೋ, ನಾವಿಬ್ರು ಅಪರಿಚಿತರಷ್ಟೇ. ಮೂವಿ ಟ್ರೈನಿಂಗ್ ಟೈಮ್ ಆಗ್ತಿದೆ, ಇಲ್ಲೇನ್ ಮಾಡ್ತಿದ್ಯಾ? ಅದು ಇವ್ರು ಯಾರು? ಶಿವರ ಅಜಿತ್ ರಾಮ್ ನಾರಾಯಣ್ ಅಂತ, ಸಿಕ್ಕಟ್ಟ ಪೊಲೀಸ್ ಇನ್ಸ್ಪೆಕ್ಟರ್. ಸರ್, ಏನೋ ಈ ಕಡೆ ಬಂದಿದ್ರಂತೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರು ಅಷ್ಟೇ. ಸರಿ, ಬೇಗ ಬಂದ್ಬಿಡು. ಸರಿ, ನೀನ್ ಹೋಗು, ನಾನ್ ಬರ್ತೀನಿ. ಸರ್, ಇನ್ ಮುಂದೆ ನೀವ್ ನನ್ನ ನೋಡೋದಕ್ ಬರ್ಬೇಡಿ, ಅದ್ ನನ್ಗೆ ಇಷ್ಟ ಆಗಲ್ಲ. ಗುಡ್ ಬೈ. ಅಜಿತಾ, ಓಕೆ. ಹಾ, ಮತ್ತೆ ತುಂಬಾ ಚೆನ್ನಾಗಿದಾರಪ್ಪ, ಚೆನ್ನಾಗಿದೆ ಜಾಗ ಮಾತ್ರ. ಅರ್ಧದಷ್ಟು ಜನ ಇಲ್ಲೇ ಬಂದು ಟ್ರೈನಿಂಗ್ ತೊಗೊಳೋದು. ದೊಡ್ಡ ಕ್ಯಾಂಪಸ್ ಅಲ್ವಾ? ಅಮ್ಮಂಗೆ ಕಂಪ್ಲೀಟ್ ಕ್ಯಾಂಪ್ ತೋರಿಸಿದ್ರೆ. ಅಜಿತಾ, ಯಾಕೋ ಒಬ್ನೇ ನಿಂತಿದ್ದೆ? ಭೂಮಿ ಎಲ್ಲಿ ಹೋದ್ಲು? ಭೂಮಿಗೆ ಪೆರೇಡ್ ಸ್ಟಾರ್ಟ್ ಆಯ್ತು, ಟೈಮ್ ಆಯ್ತು ಅಂತ ಹೊರಟಿಲ್ಲ ಅಷ್ಟೇ. ಸರಿನಪ್ಪ, ನಮಗೂ ಟೈಮ್ ಆಯ್ತು, ಅಕ್ಕ ಬಾ ಹೊರಡೋಣ. ಹಾ ಸರಿ, ಬರ ಹೋಗೋಣ. ಅವ್ನ್ ಬರಲ್ಲ, ಅವ್ನ ಇಲ್ಲೇ ಇರ್ತಾನೆ. ಬರಲ್ಲ. ಕಾರಲ್ಲೆಲ್ಲ ಹೇಳ್ತೀನಿ, ನೀ ಬಾ. ಅಜಿತಾ, ಬೆಸ್ಟ್ ಆಫ್ ಲಕ್. ನೀ ಬಾ ಹೇಳ್ತೀನಿ. ಬೇಗ ಬಂದ್ಬಿಡು. ಇವತ್ತು ನಿಮ್ಮನ್ನ ಟ್ರೈನ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಫೀಸರ್ನ ಕಳ್ಸಿದ್ದಾರೆ. ಈಗ ಬರ್ತಿರೋ ಆಫೀಸರು ಅಂತಿಂತ ಆಫೀಸರ್ ಅಲ್ಲ. ಡಿಪಾರ್ಟ್ಮೆಂಟ್ ಅನ್ನೇ ಚಾಲೆಂಜ್ ಮಾಡಿದ ಎಷ್ಟೋ ಕೇಸ್ಗಳನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಡೀಲ್ ಮಾಡಿ ಸಾಲ್ವ್ ಮಾಡಿದ ಮೇಧಾವಿ ಅವರು. ಲೆಟ್ಸ್ ವೆಲ್ಕಮ್ ಅಜಿತ್ ರಾಮ್ ನಾರಾಯಣ್ ಸರ್. ಅಜಿತ್ ರಾಮ್ ನಾರಾಯಣ್ ಸರ್ ಅವರು ಈಗ ಸಿದ್ದಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ತರದ ಒಬ್ಬ ಟಫ್ ಆಫೀಸರ್ ನಿಮ್ಮನ್ನೆಲ್ಲ ಟ್ರೈನ್ ಮಾಡಕ್ ಬಂದಿರೋದು ನಿಮ್ಮೆಲ್ಲರ ಅದೃಷ್ಟ. ಓವರ್ ಟು ಯು ಸರ್. ಥ್ಯಾಂಕ್ ಯು. ನನ್ ಸೊಸೆ ಸ್ವರ್ಗ ಹೋಗ್ಬಿಟ್ಟಿದ್ದಾಳೆ ಕಣೋ ಶ್ರವಣ. ಹೊಟ್ಟೆ ಉರ್ದೋಯ್ತು ಅವಳನ್ನ ನೋಡಿ. ಶ್ರವಣ, ಅಜಿತ ಭೂಮಿ ನೋಡೋದಕ್ ಬಂದಿಲ್ಲ ಅಲ್ವಾ? ಅವಳಿಗೆ ಟ್ರೈನಿಂಗ್ ಕೊಡೋದಕ್ ತಾನೇ ಬಂದಿರೋದು. ಭೂಮಿ ನೋಡಕ್ಕೂ ಬಂದ, ಟ್ರೈನಿಂಗ್ ಕೊಡಕ್ಕೂ ಬಂದ. ಅದೇನೋ ಹೇಳ್ತಾರಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ಎರಡೂ ಆಗೋಯ್ತು ನೋಡು. ಆಹಾ, ಮಾವ ಅಳಿಯ ಇಬ್ರು ಕಳ್ರೆ. ಈ ವಿಷಯ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ಲ? ಹಾ, ಮೊದ್ಲೇ ಹೇಳಿದ್ರೆ ಮಜಾ ಇರ್ತಿತ್ತು. ಅದ್ರಲ್ಲೂ ನಿನ್ ಬಾಯಿ ಬಿದ್ರೆ ವಿಷಯ ಗೊತ್ತಾಗಲ್ವಾ? ಅದಕ್ಕೆ ಸಸ್ಪೆನ್ಸ್ ಇರ್ಲಿ ಅಂತ ನಾನು ಅಜಿತ ಸುಮ್ಮನೆ ಇದ್ವಿ. ಈಗ ನಿನಗೆ ಅದು ತಿಳ್ಕೊಡ್ತಾ ಇಲ್ವಾ? ಹಾಗೆ ಭೂಮಿಗೂ ತಿಳ್ಕೊಟ್ಟಿರುತ್ತೆ. ಅದು ಸರಿನೇ. ಆದ್ರೆ ಶ್ರವಣ, ನಂಗ್ ಒಂದ್ ಅನಿಸ್ತಿದೆ ಕಣೋ, ನಮ್ ಅಜಿತಾನೇ ಭೂಮಿಗ್ ಟ್ರೈನಿಂಗ್ ಕೊಡ್ತಾನೆ ಅಂದ್ಮೇಲೆ ನೀವೆಲ್ಲಿವರೆಗೂ ಯಾಕೋ ಬಂದ್ ಟ್ರೈನಿಂಗ್ ಕೊಡ್ಬೇಕು? ಮನೇಲಿ ಕೊಡ್ಬೋದಿತ್ತಲ್ವಾ? ಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಅವಳ ಒಂದ್ಸತಿ ಇಲ್ಲಿ ಕರ್ಕೊಂಡ್ ಹೋಗಿದ್ರಾಗಿತ್ತು ಅಲ್ವಾ? ಕರೆಕ್ಟ್ ನೋಡು. ಹಾ, ನೀನು ಅಷ್ಟೇ, ನಿನ್ ಮಕ್ಕಳ ಸ್ಕೂಲ್ಗೆ ಕಳ್ಸ್ದೆ, ಮನೇಲೆ ಹೇಳ್ಕೊಟ್ಬಿಡ್ಬೋದಿತ್ತು. ಒಂದೇ ಸಲ ಎಕ್ಸಾಮ್ ಕಳ್ಬೋದಿತ್ತಲ್ಲ. ಶ್ರವಣ, ಇನ್ನೇನಕ್ಕ, 3 ಹೊತ್ತು ಮಗ ಸೊಸೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಿಯಲ್ಲ. ಡಿಪಾರ್ಟ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅದೆಲ್ಲ ಇರುತ್ತೆ, ಅದ್ಯಾವ್ದು ನಿನ್ ತಲೆಗೆ ಹೋಗಲ್ಲ. ಕಣೋ, ಭೂಮಿನ ಬಿಟ್ಟಿರೋದು ಕಷ್ಟ ಆಗ್ತಿದ್ಯಲ್ಲ, ಅದಕ್ಕೆ ಹೇಳ್ದೆ. ಶ್ರವಣ, ಹೇಗೂ ಇಲ್ಲಿರೋರೆಲ್ಲ ನಿನ್ ಫ್ರೆಂಡ್ಸೇ ಅಲ್ವೇನೋ? ನೀನೊಂದ್ ಮಾತ್ ಹೇಳಿದ್ರೆ ಅವ್ರ ಜೊತೆಲಿ ಕರ್ಕೊಂಡ್ ಹೋಗ್ಬೋದಲ್ವಾ? ಅಕ್ಕ, ನಾನ್ ಸರ್ವಿಸ್ ಅಲ್ಲಿ ಇದ್ದಾಗಲೇ ಯಾರಿಗೂ ರೆಕಮೆಂಡೇಶನ್ ಮಾಡಿಲ್ಲ. ಇನ್ನು ಕೆಲಸ ಬಿಟ್ಮೇಲೆ ಆ ಕೆಲಸ ಮಾಡ್ತೀನಿ ನಾನು. ಸುಮ್ಮನೆ ಇರ್ತೀಯಲ್ಲ ನೀನು. ಬಾ ಮನೆ ಬೋನ್. ಅಜಿತ, ಟ್ರೈನಿಂಗ್ ಮುಗಿಸ್ಕೊಂಡ್ ಬರೋಷ್ಟು ಲೇಟ್ ಆಗ್ತೆ ಬಾ. ಶ್ರವಣ, ಕೋಪ ಮಾಡ್ಕೋಬೇಕಣೋ. ಒಂದೇ ಒಂದ್ಸತಿ ಅವ್ರ ಜೊತೆ. ಆಯ್ತು ಬಿಡೋ, ಕೋಪ ಮಾಡ್ಕೋಬೇಡ. ಅಬ್ಬಬ್ಬಾ, ಏನಾದ್ರು ಹೇಳಿದ್ರೆ ಸಾಕು ಮಾವ ಅಳಿಯು ಹುರ್ರು ಅಂತ ಬಂದ್ಬಿಡ್ತಾರೆ. ಸರಿ, ನಡಿ ಹೋಗೋಣ. ಹೆಲೋ ಎವ್ರಿವನ್. ಆಕ್ಚುಲಿ ನಾವು ಮಾಡೋ ಪ್ರತಿಯೊಂದು ಕೆಲಸದಿಂದೇನು ಒಂದು ಗುರಿ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಎಸ್ಪೆಷಲಿ ಜನಗಳನ್ನ ಕಾಯೋ ಕೆಲಸ ಅಂದ್ರೆ ಪೊಲೀಸ್ ಕೆಲಸ ಅಂತ ಒಪ್ಕೊಂಡಾಗ ಜವಾಬ್ದಾರಿ ಅನ್ನೋದು ತುಂಬಾ ತುಂಬಾ ದೊಡ್ಡದಾಗಿರುತ್ತೆ. ಇವತ್ತು ನನಗೆ ನೀವು ಕಾಕಿ ಹಾಕೋದಿಕ್ಕೆ ಏನು ಕಾರಣ ಅನ್ನೋದನ್ನ ಹೇಳ್ಕೊಳ್ಳಿ. ಇಲ್ಲಿ ನನ್ನ ಮೆಚ್ಚೋದಕ್ಕಾಗಿರ್ಬೋದು ಅಥವಾ ನಿಮ್ಮನ್ನ ನೀವು ಮೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು ಉತ್ತರ ಕೊಡದೆ, ನೀವು ನಿಮ್ಮ ಮನಸ್ಸಲ್ಲಿರುವಂತ ಜೆನ್ಯೂನ್ ಹಾನೆಸ್ಟ್ ಆನ್ಸರ್ನ ನನಗೆ ಕೊಡ್ಬೇಕು. ಮತ್ತೆ ಹೇಳ್ತಿದ್ದೀನಿ, ಹಾನೆಸ್ಟ್ ಆನ್ಸರ್ಸ್ ಮಾತ್ರ. ಲೆಟ್ಸ್ ಸ್ಟಾರ್ಟ್. ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ್ರು ಸರ್. ಡ್ಯೂಟಿ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅನುಕಂಪದ ಆಧಾರದ ಮೇಲೆ ನಂಗೆ ಕೆಲಸ ಸಿಕ್ಕಿದೆ. ಜೀವನ ಮಾಡೋಕೊಂದು ದಾರಿ ಅಂತ ಅನ್ಕೊಂಡಿದ್ದೀನಿ. ನಮ್ದು ಹಳ್ಳಿ ಸರ್. ಮನೆ ಈಗ ಆಗೋ ಬಿದ್ದೋಗ ಹಾಗಿದೆ. ಬ್ಯಾಂಕ್ ಅಲ್ಲಿ ಸಾಲ ಕೇಳಿದ್ರೆ ಶ್ಯೂರಿಟಿ ಏನು ಅಂತಾರೆ. ಅದೇ ಒಂದು ಸರ್ಕಾರಿ ಕೆಲಸದಲ್ಲಿದ್ರೆ ಎಲ್ಲ ಸುಲಭವಾಗಿ ಸಿಗತ್ತೆ ಅಂತ ಬಂದಿದ್ದೀನಿ. ನಮ್ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ಸರ್, ಆದ್ರೆ ಅವ್ರು ಇವಾಗಿಲ್ಲ. ನನ್ಗೂ ಅವ್ರಾಗೆ ದೊಡ್ಡ ಹೆಸರು ಮಾಡ್ಬೇಕಂತ ಆಸೆ, ಅದಕ್ಕೆ ಈ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಾರಿ ಫಾರ್ ದ ಲಾಸ್, ಬಟ್ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು?
ನಿಮ್ಮನ್ನ ಕೇಳ್ತೀರಾ? ಭೂಮಿ ಸರ್, ಈಗ ಕಾನ್ಸ್ಟೇಬಲ್ ಆಗ್ಬೇಕು ಅನ್ಕೊಂತಿದ್ದೀರಾ? ಜನರು ಸೇವೆ ಮಾಡೋದಕ್ಕೆ ಸರ್. ಜನಸೇವೆ ಮಾಡ್ಬೇಕು ಅಂತಂದ್ರೆ ಬೇರೆ ಎಷ್ಟೋ ಕೆಲಸಗಳಿಲ್ಲ, ಇದನ್ನೇ ಚೂಸ್ ಮಾಡಿದ್ರೆ. ಬೇರೆ ಕೆಲಸದಲ್ಲಿ ಆ ಅಧಿಕಾರ ಇರಲ್ಲ ಸರ್, ಪೊಲೀಸ್ ಕೆಲಸದಲ್ಲಿ ಆ ಅಧಿಕಾರ ಇರುತ್ತೆ. ಅದಕ್ಕೆ ನಿಮ್ ಥಿಯರಿ ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಒಂಚೂರು ಎಕ್ಸಾಂಪಲ್ ಕೊಟ್ಟು ನಿಮ್ ಥಿಯರಿನ ನನಗೆ ನೆರೆಕ್ಟ್ ಮಾಡ್ಬೇಕು. ಹಾ ಸರ್, ಉದಾಹರಣೆಗೆ 4 ಜನ ಹುಡುಗರು ಒಬ್ಬ ಹುಡುಗಿನ ರೇಗಿಸ್ತಾ ಇದಾರೆ ಅಂತ ಅನ್ಕೊಳ್ಳಿ. ನಾನು ಹಾಗೆ ಹೋಗಿ ಅವ್ರನ್ನ ಎದುರ್ಸಕ್ ಆಗಲ್ಲ. ಒಂದ್ ವೇಳೆ ನಾನು ಹಾಗೆ ಹೋಗಿ ಎದುರಿಸಿದ್ರು ಆ 4 ಜನ ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ನನ್ ಮೈ ಮೇಲೆ ಕಾಕಿ ಇತ್ತು ಅಂದ್ರೆ ಆ 4 ಜನನು ಎದ್ರುಕೊಂಡು ಮೂಲೆಗೆ ಸೇರ್ತಾರೆ. ಅದೇ ಸರ್ ಈ ಕಾಕಿಗಿರೋ ಪವರ್. ಆ ಪವರ್ ನನಗ್ ಬೇಕು ಅನಿಸ್ತು, ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಿರೋದು. ವೆರಿ ನೈಸ್ ಅಂಡ್ ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು ಸರ್. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ? ನೀವು ಯಾಕೆ ನಿರ್ಧಾರ ಮಾಡಿದ್ರಿ? ಅದ್ರ ಹಿಂದಿನ ಕಾರಣ? ವೆರಿ ನೈಸ್ ಕ್ವಶನ್. ಇನ್ಫ್ಯಾಕ್ಟ್ ಈ ಕ್ವಶನ್ ನನಗೆ ಪ್ರತಿಯೊಬ್ರು ಕೇಳಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಭೂಮಿ ಅವ್ರಿಗೆ ಆಸೆ ಜೊತೆ ನನ್ನ ಕ್ವಶನ್ ಮಾಡೋ ಧೈರ್ಯನೂ ಇದೆ. ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡೆ ಅಂತ ನಾನು ನಿಮ್ಗೆ ಹೇಳ್ತು ಅಂದ್ರೆ ಮೇ ಬಿ ನಿಮ್ಮೆಲ್ರಿಗೂ ನಗು ಬರ್ಬೋದು ಅನ್ಸುತ್ತೆ. ದಟ್ಸ್ ಓಕೆ, ಐ ವಿಲ್ ಬಿ ವೆರಿ ಹಾನೆಸ್ಟ್ ವಿತ್ ಯು. ನಮ್ಮ ಮಾವ ಒಬ್ರು ಪೊಲೀಸ್ ಆಫೀಸರ್. ನಾನ್ ಚಿಕ್ಕ ವಯಸ್ಸಿದ್ದಾಗ ಅವರು ನಮ್ಮನೆ ಬೀದಿಲಿ ನಡ್ಕೊಂಡು ಬರ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಹೆದರ್ಕೊಳ್ಳೋರು, ಅವ್ರಿಗೆ ಸಲ್ಯೂಟ್ ಹೇಳೋರು. ಅವ್ರು ಹಾಕೋ ಕಾಕಿನ ನೋಡಿ ತುಂಬಾ ಅಂದ್ರೆ ತುಂಬಾ ಮರ್ಯಾದೆ ಕೊಡೋರು. ನಾನ್ ಚಿಕ್ಕವನಾಗಿದ್ದ ಕಾರಣಕ್ಕೆ ಅದೆಲ್ಲ ನಂಗೆ ತುಂಬಾ ಫ್ಯಾಸಿನೇಟಿಂಗ್ ಆಗಿತ್ತು. ಏಯ್, ನಾನು ನಮ್ಮ ಮಾವನ್ ತರ ಆಗ್ಬೇಕು, ಪ್ರತಿಯೊಬ್ಬನು ನನ್ನ ನೋಡಿ ಸೆಲ್ಯೂಟ್ ಹೊಡಿಬೇಕು ಅಂತ ಆಸೆ ಆಯ್ತು. ಆಗ ನಾನು ಒಂದಿನ ಮಾವನ ಹತ್ರ ಹೋಗಿ ಕೇಳಿದ ಕ್ವಶನ್ ಏನ್ ಗೊತ್ತಾ? ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಲ್ಲ, ನನಗೆ ಇಮಿಡಿಯೇಟ್ ಆಗಿ ನಿಮ್ ತರದ ಒಂದು ಬಟ್ಟೆ ಹೊಲಿಸ್ಕೊಡಿ ಅಂತ. ನಮ್ಮ ಮಾವ ನಕ್ಬಿಟ್ಟು, ಅಜಿತಾ, ನೀನ್ ಪೊಲೀಸ್ ಆಗ್ಬೇಕಾಗಿರೋದು ಕಾಕಿ ಹಾಕೋಬಹುದು ಅನ್ನೋ ಕಾರಣಕ್ಕಲ್ಲ, ನೀನ್ ನಿಜಕ್ಕೂ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಗುಣಗಳು ನಿನ್ನಲ್ಲಿ ಇರಬೇಕು ಅಂತ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀನ್ ನಿಜವಾಗ್ಲೂ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕಾಕಿ ಹಾಕ್ಬೇಕು ಅನ್ನೋ ಶೋಕಿಯಿಂದ ಪೊಲೀಸ್ ಆಗ್ಬೇಡ ಅಂತ ಹೇಳಿ. ನಿಜವಾದ ಪೊಲೀಸ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ ನ್ಯಾಯ, ನೀತಿ, ಧರ್ಮ, ನಿಜಾಯ. ಈ 4 ಕ್ಯಾರೆಕ್ಟರ್ಗಳು ನಿಮ್ಮ ಕ್ಯಾರೆಕ್ಟರ್ ಆಗ್ಬೇಕು. ಐ ಮೀನ್ ಟು ಸೇ, ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಸುಮ್ಮನೆ ಇರದೆ ಅನ್ಯಾಯ ಆಗ್ತಿರೋರಿಗೆ ಕಾನೂನು ಮೂಲಕ ನ್ಯಾಯ ಕೊಡ್ಸಿ, ಅನ್ಯಾಯ ಮಾಡೋನ್ಗೆ ಕಾನೂನು ಮೂಲಕ ಶಿಕ್ಷೆ ಕೊಡ್ಸೋನೆ ಒಬ್ಬ ನಿಜವಾದ ಪೊಲೀಸ್. ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕಾಕಿ ಇದ್ರೆ ಸಾಕಾಗಲ್ಲ, ಅಥವಾ ಪವರ್ ಇದ್ರೆ ಸಾಕಾಗಲ್ಲ. ನಿಮ್ ಎದೆಲ್ ಒಂದ್ ಕಿಚ್ಚಿರ್ಬೇಕು, ಅದ್ ಎಂತವನೇ ಆಗಿದ್ರು ಅವನ ಮೇಲೆ ಆಕ್ಷನ್ ತಗೋತೀನಿ ಅನ್ನೋ ತಾಕತ್ ಇರ್ಬೇಕು. ಅಂತ ತಾಕತ್ ಇದ್ರೆ ಮಾತ್ರ ಯೂನಿಫಾರ್ಮ್ ಹಾಕ್ಬೇಕು ಅಂತ ಅನಿಸ್ಬೇಕು. ಹೇಳಿ, ಇಲ್ಲಿ ಯಾರಿಗೆ ಆ ತಾಕತ್ ಇದೆ? ನಿಮ್ಮಲ್ಲಿ ಎಷ್ಟೇನಕ್ಕಿದೆ? ಇದ್ಯಾ? ಎಸ್ ಸರ್. ಕೇಳಿಸ್ತಿಲ್ಲ? ಎಸ್ ಸರ್. ಕೇಳಿಸ್ತಿದ್ಯಾ? ಎಸ್ ಸರ್. ಕೇಳಿಸ್ತಿಲ್ಲ? ದಟ್ಸ್ ಕರೆಕ್ಟ್. ಇದೇ ಜೋಶಲ್ಲಿ ಟ್ರೈನಿಂಗ್ ಶುರು ಮಾಡೋಣ. ಎಸ್ ಸರ್.